ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಸರ್ಕಾರ ಶೈಕ್ಷಣಿಕ ಕ್ರಾಂತಿ ಅಂತ ದೊಡ್ಡ ಮಾತಾಡುತ್ತಾ ಕೋಟ್ಯಾಂತರ ರೂಪಾಯಿ ಅನುದಾನದ ಲೆಕ್ಕ ನೀಡುತ್ತಾ, ಆದ್ರೆ ಗ್ರೌಂಡ್ ರಿಯಾಲಿಟಿ ನೋಡಿದ್ರೆ ಬೆಚ್ಚಿ ಬೀಳ್ತೀರಾ. ಹೌದು, ಗ್ರಾಮೀಣ ಭಾಗದ ಶಾಲೆಯೊಂದು ತೀರಾ ಶಿಥಿಲಾವಸ್ಥೆಗೆ ತಲುಪಿದ್ದು ಹೆಜ್ಜೆಗೂ ಕಂಟಕ ಎದುರಾಗಿದೆ. 140 ವರ್ಷಕ್ಕೂ ಹೆಚ್ಚು ಇತಿಹಾಸವಿರೋ ಆ ಶಾಲೆಯಲ್ಲಿ ಈಗ ವಿದ್ಯಾರ್ಥಿಗಳ ಸುರಕ್ಷತೆಯೇ ದೊಡ್ಡ ಪ್ರಶ್ನೆಯಾಗಿದೆ. ಹಾಗಾದ್ರೆ ಆ ಶಾಲೆ ಯಾವುದು? ಅಲ್ಲಿನ ವ್ಯವಸ್ಥೆ ಹೇಗಿದೆ? ಇಲ್ಲಿದೆ ನೋಡಿ ಸ್ಪೆಷಲ್ ರಿಪೋರ್ಟ್. 140 ವರ್ಷದ ಶಾಲೆ ಉಳಿಯತ್ತಾ ಕುಸಿಯತ್ತಾ? ಯಾವ ಕ್ಷಣದಲ್ಲಾದ್ರೂ ಮೇಲ್ಛಾವಣಿ ಉದುರಿ ಬೀಳುವ ಭೀತಿ? ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಮಾಡ್ತಿದ್ಯಾ ಸರ್ಕಾರ? ಒಂದೆಡೆ ಶಾಲೆಯ ಅವ್ಯವಸ್ಥೆ ಬಗ್ಗೆ ಕಣ್ಣೀರಿಡುತ್ತಿರುವ ಪೋಷಕರು, ಇನ್ನೊಂದೆಡೆ ಯಾವುದೇ ಕ್ಷಣದಲ್ಲಾದ್ರೂ ಕುಸಿದು ಬೀಳೋ ಹಂತದಲ್ಲಿರುವ ಮೇಲ್ಛಾವಣಿ. ಹೌದು, ಇದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹಾರವಾಡದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಬ್ರಿಟಿಷರ ಕಾಲದಲ್ಲಿ ಅಂದ್ರೆ ಬರೋಬ್ಬರಿ 1885ರಲ್ಲಿ ನಿರ್ಮಾಣವಾದ ಈ ಶಾಲೆಗೆ 140 ವರ್ಷಗಳ ಇತಿಹಾಸವಿದೆ. ಒಂದು ಕಾಲದಲ್ಲಿ ನೂರಾರು ಮಕ್ಕಳಿಂದ ತುಂಬಿರ್ತಾ ಇದ್ದ ಈ ವಿದ್ಯಾದೇಗುಲ ಇವತ್ತು ಆಡಳಿತದ ನಿರ್ಲಕ್ಷ್ಯದಿಂದ ವಿದ್ಯಾರ್ಥಿಗಳಿಲ್ಲದೆ ಬಣಗುಡ್ತಾ ಇದೆ. ತರಗತಿಯಲ್ಲೇ ಹುತ್ತ ವಿಷ ಜಂತುಗಳ ಕಾಟ, ಕಾಳಿಂಗ ಸರ್ಪಗಳ ಸಂಚಾರದಿಂದ ಆತಂಕ, ಸುರಕ್ಷತೆ ಇಲ್ಲವೆಂದು ಬೇರೆ ಶಾಲೆಗೆ ತೆರಳುತ್ತಿರುವ ವಿದ್ಯಾರ್ಥಿಗಳು. ಎಸ್, ಶಾಲಾ ಕಟ್ಟಡ ಸಂಪೂರ್ಣ ಶಿಥಿಲಾವಸ್ಥೆ ತಲುಪಿದ್ದು ಮೇಲ್ಛಾವಣಿ ಕಿತ್ತು ಹೋಗಿದೆ. ಮಣ್ಣಿನ ಗೋಡೆಗಳಿಗೆ ಗೆದ್ದಲು ಹಿಡಿದು ಕೆಳಗೆ ಬೀಳ್ತಾ ಇದೆ. ತರಗತಿಯ ಮೂಲೆಯಲ್ಲೇ ಹುತ್ತ ಬೆಳೆದು ನಿಂತಿದೆ. ಇದರಿಂದ ಹೆದರಿದ ಪೋಷಕರು ತಮ್ಮ ಮಕ್ಕಳನ್ನ ಬೇರೆ ಶಾಲೆಗೆ ಸೇರಿಸುತ್ತಿದ್ದಾರೆ. ಈ ವರ್ಷ ಒಂದೇ ಬಾರಿಗೆ ಬರೋಬ್ಬರಿ 24 ಮಕ್ಕಳು ಶಾಲೆ ಬಿಟ್ಟು ಟಿಸಿ ಹಿಡಿದು ಹೋಗಿದ್ದಾರೆ ಅಂದ್ರೆ ಪರಿಸ್ಥಿತಿ ಎಷ್ಟು ಭೀಕರವಾಗಿದೆ ನೀವೇ ಊಹಿಸಿ. ಹೌದು, ಈ ಶಾಲೆಯಲ್ಲಿ ಯಾವ ಒಂದೇ ಒಂದು ಕೋಣೆಯೂ ಸುರಕ್ಷಿತವಾಗಿಲ್ಲ. ಮಳೆ ಬಂತು ಅಂದ್ರೆ ಸಾಕು, ತರಗತಿಯ ಒಳಗೆ ಮಳೆ ನೀರು ಸುರಿಯತ್ತೆ. ಮೇಲಿಂದ ಮಣ್ಣು, ಕಲ್ಲು, ಮರದ ರೀಪುಗಳು ತುಂಡಾಗಿ ಮಕ್ಕಳ ತಲೆ ಮೇಲೆ ಬೀಳ್ತಾ ಇದೆ. ಸರ್ಕಾರದಿಂದ ಈವರೆಗೂ ಶಾಲೆಯ ದುರಸ್ತಿಗೆ ಬಿಡಿಗಾಸು ಬಂದಿಲ್ಲ. ಕೊನೆಗೆ ಪೋಷಕರೇ ತಮ್ಮ ಜೇಬಿನಿಂದ ಹಣ ಹಾಕಿ ತಾತ್ಕಾಲಿಕ ದುರಸ್ತಿ ಮಾಡಿಸಿದ್ದಾರೆ. ಇಷ್ಟೇ ಅಲ್ಲ, ಮಕ್ಕಳು ಕುಳಿತು ಪಾಠ ಕೇಳೋ ಜಾಗದಲ್ಲಿ ವಿಷ ಜಂತುಗಳು ಹರಿದಾಡ್ತಾ ಇವೆ. ತರಗತಿಯೊಳಗೆ ಪ್ರತ್ಯಕ್ಷವಾಗೋ ಕಾಳಿಂಗ ಸರ್ಪಗಳನ್ನ ನೋಡಿ ಶಿಕ್ಷಕರು ಹಾಗೂ ಮಕ್ಕಳು ಭೀತಿಗೊಂಡಿದ್ದಾರೆ. ಹೊಸ ಕಟ್ಟಡ ಕಟ್ಟಿಕೊಡಿ ಅಂತ ಗ್ರಾಮಸ್ಥರು ಜನಪ್ರತಿನಿಧಿಗಳ ಮನೆ ಬಾಗಿಲು ತಟ್ಟಿ ಸಾಕಾಗಿದೆ. ಆದ್ರೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಕಣ್ಣಿದ್ದು ಕುರುಡರಂತೆ ವರ್ತಿಸ್ತಾ ಇರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಜನಪ್ರತಿನಿಧಿಗಳ ಭರವಸೆ, ಕೆಲಸ ಮಾತ್ರ ಶೂನ್ಯ. ಹೊಸ ಕಟ್ಟಡಕ್ಕಾಗಿ ಗ್ರಾಮಸ್ಥರ ಒತ್ತಾಯ. ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸಿ ಅಂತ ವೇದಿಕೆ ಮೇಲೆ ಭಾಷಣ ಬಿಗಿಯೋ ರಾಜಕಾರಣಿಗಳು ಹಾರವಾಡದ ಈ ಶಾಲೆಯತ್ತ ಒಮ್ಮೆ ಕಣ್ಣೆತ್ತಿ ನೋಡಬೇಕಿದೆ. 140 ವರ್ಷಗಳ ಸುದೀರ್ಘ ಇತಿಹಾಸವಿರೋ ಈ ವಿದ್ಯಾದೇಗುಲ ಮಣ್ಣು ಪಾಲಾಗುವ ಮುನ್ನ ಸಂಬಂಧಪಟ್ಟ ಶಾಸಕರು ಹಾಗೂ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಿದೆ. ಇನ್ನಾದ್ರೂ ಪೋಷಕರ ಭೀತಿ ದೂರ ಮಾಡಿ ಮಕ್ಕಳಿಗೆ ಸುರಕ್ಷಿತ ಶಿಕ್ಷಣ ವಾತಾವರಣ ಕಲ್ಪಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಸ್ಪೆಷಲ್ ಡೆಸ್ಕ್, ಮಾರಿಕಾಂಬಾ ನ್ಯೂಸ್.